ನಮ್ಮ ದೇಹ ಬಲಿಷ್ಠಗೊಳ್ಳೋದಕ್ಕೆ ಹಸಿರು ಕಾಳು ತಿನ್ನಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡಿರ್ತೀರಾ. ನಿಜವಾಗ್ಲೂ ಹೆಸರು ಕಾಳಿನಲ್ಲಿ ಪ್ರೋಟೀನ್ ಪ್ರಮಾಣ ಮಾಂಸಕ್ಕಿಂತ ಹೆಚ್ಚಾಗಿ ಕಂಡು ಬರುತ್ತಾ? ತಿಳಿಸ್ಕೊಡ್ತೀನಿ ಅಶ್ವ ಹೆಲ್ತ್ ನಲ್ಲಿ. ನಾನು ಡೈನಾ ಕುರ್ಕ್. ಆರೋಗ್ಯವೇ ಭಾಗ್ಯ ಅಂತ ಹೇಳೋದನ್ನ ಕೇಳಿದ್ದೇವೆ. ಈ ರೀತಿಯ ಆರೋಗ್ಯಕರವಾದ ಮತ್ತು ಸಂತೋಷಕರವಾದ ಜೀವನವನ್ನ ನಡೆಸಬೇಕು ಅಂತ ಅಂದ್ರೆ ನಮ್ಮ ದೇಹಕ್ಕೆ ಪ್ರೋಟೀನ್ ಅಂಶದ ಅಗತ್ಯತೆ ಇದೆ. ಪ್ರೋಟೀನ್ ಮಾಂಸದಲ್ಲಿ ಹೆಚ್ಚು ಸಿಗತ್ತೆ ಅಂತ ಎಲ್ಲರೂ ಕೂಡ ನಂಬ್ಕೊಂಡಿದ್ದಾರೆ. ಆದ್ರೆ ಮಾಂಸ ತಿನ್ನದವರು ಏನ್ ಮಾಡ್ಬೇಕು ತಿಳಿಸ್ಕೊಡ್ತೀನಿ. ತಜ್ಞರು ಹೇಳುವಂತೆ 100 ಗ್ರಾಂ ಹೆಸರು ಕಾಳು ತೆಗೆದುಕೊಂಡ್ರೆ ಅದರಲ್ಲಿ 24 ಗ್ರಾಂ ಪ್ರೋಟೀನ್ ಸಿಗತ್ತೆ. ಅದೇ ರೀತಿ 100 ಗ್ರಾಂ ಮೀನು 25 ಗ್ರಾಂ ಪ್ರೋಟೀನ್ ಅನ್ನ ಹೊಂದಿದೆ. ಆದ್ರೆ ನಾವು ಪ್ರತಿ ಬಾರಿ ಕೇವಲ 30 ರಿಂದ 40 ಗ್ರಾಂ ಹೆಸರು ಕಾಳು ತಿಂತೀವಿ. ಇದರಿಂದ ನಮ್ಗೆ ಕೇವಲ 9 ಗ್ರಾಂ ಪ್ರೋಟೀನ್ ಮಾತ್ರ ಸಿಗತ್ತೆ. ಆದ್ರೆ 100 ರಿಂದ 150 ಗ್ರಾಂ ಮೀನು ಒಮ್ಮೆಲೆ ತಿನ್ಬಿಡ್ತೀವಿ. 100 ಗ್ರಾಂ ಚಿಕನ್ ಬ್ರೆಸ್ಟ್ ನಲ್ಲಿ ತನ್ನಲ್ಲಿ 31 ಗ್ರಾಂ ಪ್ರೋಟೀನ್ ಅನ್ನ ಹೊಂದಿರುತ್ತೆ. 100 ಗ್ರಾಂ ಕೋಳಿ ಮೊಟ್ಟೆ 13 ಗ್ರಾಂ ಪ್ರೋಟೀನ್ ಅನ್ನ ಹೊಂದಿರುತ್ತೆ. ಈ ಹೋಲಿಕೆಗಳನ್ನೆಲ್ಲ ನೋಡ್ತಾ ಇದ್ರೆ ಹೆಸರು ಕಾಳು ಮಾಂಸಾಹಾರಕ್ಕಿಂತ ಹೆಚ್ಚು ಪ್ರೋಟೀನ್ ಪ್ರಮಾಣವನ್ನ ಹೊಂದಿರೋದಿಲ್ಲ. ಪ್ರಾಣಿಗಳ ಪ್ರೋಟೀನ್ ತನ್ನಲ್ಲಿ 9 ಬಗೆಯ ಅಮೈನೋ ಆಮ್ಲಗಳನ್ನ ಒಳಗೊಂಡಿರುತ್ತೆ. ಹಾಗೆ ಪ್ರಾಣಿಗಳಲ್ಲಿ ತಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾದ ಎಲ್ಲ 9 ಬಗೆಯ ಅಮೈನೋ ಆಮ್ಲಗಳು ಸಿಗ್ತವೆ. ಆದ್ರೆ ಹೆಸರು ಕಾಳು ತನ್ನಲ್ಲಿ ಕಡಿಮೆ ಮೆಥಿಯೋನೈನ್ ಒಳಗೊಂಡಿರುತ್ತೆ. ಆದ್ರೆ ಇದರಲ್ಲಿ ನಾರು, ವೈಟಮಿನ್ ಅಂಶಗಳು, ಖನಿಜಾಂಶಗಳು ಹಾಗೆ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಹೇರಳವಾಗಿ ಕಂಡು ಬರುತ್ತೆ. ಹೀಗಾಗಿ ಇದನ್ನ ಮಾಂಸಾಹಾರದಲ್ಲಿ ಸಿಗುವ ಪ್ರೋಟೀನ್ ಪ್ರಮಾಣಕ್ಕೆ ಹೋಲಿಕೆನೆ ಮಾಡಕ್ಕಾಗೋದಿಲ್ಲ. ಒಟ್ನಲ್ಲಿ ಹೇಳೋದಾದ್ರೆ ಸಮತೋಲನವಾದ ಆಹಾರ ಪದ್ಧತಿಯಲ್ಲ, ಇದನ್ನ ಸೇರಿಸಿಕೊಂಡು ಸೇವಿಸಬಹುದು. ಆದ್ರೆ ಮಾಂಸಾಹಾರಕ್ಕೆ ಬದಲಾಗಿ ಪ್ರೋಟೀನ್ ಪೂರಕವಾಗಿ ಬಳಸೋದಕ್ಕೆ ಸಾಧ್ಯವೇ ಇಲ್ಲ. ಇದೇ ರೀತಿಯ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಪೇಜ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ಅಶ್ವ ಹೆಲ್ತ್.